ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್ ಅಂಡ್ ಸಪೋರ್ಟ್. ತುಂಬ ದಿವಸ ಆಗಿತ್ತು ಈ ಥರ ಕೂತ್ಕೊಂಡು ನಾನು ವಿಡಿಯೋ ಮಾಡಿ. ನನಗೆ ಟೈಮೇ ಸಿಕ್ಕಿರಲಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು, ಗ್ಯಾಪ್ ಆಗ್ಬಿಟ್ಟಿತ್ತು. ಆ್ಯಂಡ್ ನಾನೇ ಬ್ರೇಕ್ ಮಾಡಿಬಿಟ್ಟೆ, ಬೇಡ ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು. ಒಂದು 2 days ನಾನು ಹೋಗ್ತಾ ಇಲ್ಲ. ತುಂಬ ಡ್ಯಾಮೇಜ್ ಆಗೋಗಿದೆ. ಸ್ಕಿನ್ ಇರ್ಬೋದು, ಬಾಡಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಡ್ಯಾಮೇಜ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ರೀಗೇನ್ ಮಾಡೋಣ ಅಂದ್ಕೊಂಡು 1-2 days ಸ್ಕಿಪ್ ಮಾಡಿದ್ದೀನಿ. ಇನ್ನೇನು 1-2-3 days ಆದಮೇಲೆ ಮ್ಯಾಚೇ ಮುಗ್ದೋಗುತ್ತೆ. ಆದರೂ ಲಾಸ್ಟಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು 1-2 ದಿನ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇನ್ನು ಇವತ್ತು ಏನು ಮಾಡೋಣ ಅಂತ ನಂಗೆ ಥಾಟ್ಸೇ ಇಲ್ಲ ತಲೆಯಲ್ಲಿ, ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಸಿಕ್ಕಾಬಿಟ್ಟೆ ನನ್ನ ಮುಖನೂ ಬ್ರೇಕ್ಔಟ್ಸ್ ಆಗಿಬಿಟ್ಟಿದೆ. ನೀವೇ ನೋಡ್ತಿರ್ಬೋದು, ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿದೆ ಆ್ಯಂಡ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಲಾಡ್ ಆಫ್ ಡ್ಯಾಮೇಜಸ್ ಆಗ್ಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವೇ ಇಷ್ಟಪಟ್ಟು ಖುಷಿಯಿಂದ ಹೋಗಿರೋದು, ಹಾಗಾಗಿ ಎಲ್ಲನೂ ಸ್ವೀಕರಿಸಬೇಕು. ಇನ್ನೇನು ಮುಗ್ದೋಗುತ್ತೆ 1-2-3 days ಅಲ್ಲಿ. ಆಮೇಲೆ ರಿಕವರ್ ಆಗೋಕ್ಕೆ 1 month ಆದರೂ ಬೇಕೇ ಬೇಕು. ಟ್ಯಾನ್ ನ್ಯಾಚುರಲ್ ಆಗಿ ರಿಮೂವ್ ಮಾಡೋದಕ್ಕೆ ಆಲ್ಮೋಸ್ಟ್ 2-3 months ಆದರೂ ತೊಗೊಳುತ್ತೆ, ನಾವೇನೂ ಮಾಡಿಲ್ಲ ಅಂದರೆ. ಇಫ್ ಇನ್ ಕೇಸ್ ನಾವೇನಾದರೂ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀವಿ, ರೆಮಿಡೀಸ್ ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಪ್ರಾಬಬ್ಲಿ 1 month ಅಲ್ಲಿ ಕೂಡ ಹೋಗ್ಬೋದು. ಆ್ಯಂಡ್ ನಾನು ಪಾರ್ಲರಿಗೆಲ್ಲ ಹೋಗಿ ಡಿಟ್ಯಾನ್ ಎಲ್ಲ ಮಾಡಿಸಲ್ಲ, ನನಗೆ ಭಯ ಜಾಸ್ತಿ. ಅದಕ್ಕೆ ಸುಮ್ಮನೆ ಇದ್ದೀನಿ. ಮನೇಲಿ ಏನು ಹೋಮ್ ರೆಮಿಡೀಸ್ ಇರುತ್ತೆ ನ್ಯಾಚುರಲ್ ಆಗಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ತುಂಬ ಬ್ರೇಕ್ಔಟ್ಸ್ ಆಗಿದೆ, ಪಿಂಪಲ್ಸ್ ಎಲ್ಲ ಮತ್ತೆ ಬರೋಕ್ಕೆ ಶುರುವಾಗಿದೆ. ಇಟ್ಸ್ ಓಕೆ. ಇವತ್ತು ಏನು ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ನನಗೆ. ಬಟ್ ಐ ಥಾಟ್ ಮೇಕಪ್ ವಿಡಿಯೋನೇ ಮಾಡೋದು ಅಂತ ಅಂದ್ಕೊಂಡು, ಏನಾಗುತ್ತೋ ಅದನ್ನು ನಾನು ನಿಮಗೆ ಹೇಳ್ತಿರ್ತೀನಿ. ಐ ಥಾಟ್ ಐ ವಿಲ್ ಡೂ ಲೈಕ್ ಬಿಗಿನರ್ಸ್ ಫ್ರೆಂಡ್ಲಿ ಮೇಕಪ್ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅದನ್ನೇ ಮಾಡ್ತೀನಿ. ಸೊ ಕೀಪ್ ಆನ್ ವಾಚಿಂಗ್. ಫಸ್ಟ್ ಸ್ಟೆಪ್, ನಾನು ಎಲ್ಲಿ ಟೋನರ್ ಬಳಸ್ತಾ ಇದ್ದೀನಿ. ಟೋನರ್ ನಿಮಗೆ ರೋಸ್ ವಾಟರ್ ಬೇಕಿದ್ರು ನೀವು ರೋಸ್ ವಾಟರ್ನ ಬಳಸ್ಬೋದು. ನಾನು 2 ಪ್ಲಮ್ಮಿಂದಾನೆ, ಇದು ಕೂಡ ರೋಸ್ ವಾಟರ್, ಇದು ತುಂಬ ಸರ್ತಿ ಯೂಸ್ ಮಾಡೋದನ್ನ ನೀವು ನೋಡಿದ್ದೀರಾ. ಆ್ಯಂಡ್ ರೀಸೆಂಟ್ ಪರ್ಚೇಸಲ್ಲಿ ನಾನು ರೈಸ್ ವಾಟರ್ನ ಪರ್ಚೇಸ್ ಮಾಡಿದ್ದೆ. ಸೊ ಇವತ್ತು ನಾನು ಇದನ್ನೇ ಅಪ್ಲೈ ಮಾಡ್ತಿದ್ದೀನಿ. ನಿಮ್ಮ ಕನ್ವೀನಿಯಂಟಿಗೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಇಟ್ಸ್ ಬಿಗಿನರ್ ಫ್ರೆಂಡ್ಲಿ. ಆ್ಯಂಡ್ ಇದು 2 ಒಂದೇ ಪ್ರೈಸು, 420 rupees. ಬಟ್ ಯಾವಾಗಲೂ ಆಫರಲ್ಲಿ ಆಲ್ಮೋಸ್ಟ್ ನಿಮಗೆ 300-350 ಆ ಥರ ಸಿಗುತ್ತೆ. ಆ್ಯಂಡ್ ಫಾರ್ ಟುಡೇಸ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಯೂಸ್ ಲೈಕ್ ರೈಸ್ ವಾಟರ್ ನಿಯಾಸಿನಮೈಡ್ 3% ಟೋನರ್. ಆ್ಯಕ್ಚುಲಿ ಇದು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಕೊಡುತ್ತೆ. ಬಿಕಾಸ್ ನನಗೆ ಆ್ಯಕ್ನಿ ಆಗಿರೋದ್ರಿಂದ ನನಗೆ ಆ ಥರ ಅನಿಸುತ್ತೆ. ಇಫ್ ಇನ್ ಕೇಸ್ ನಿಮ್ಮದು ಫೇಸು ಕ್ಲಿಯರ್ ಆಗಿದ್ರೆ ಆ ಥರ ಎಲ್ಲ ಏನೂ ಅನಿಸಲ್ಲ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಗೊತ್ತಿಲ್ಲ, ಇದನ್ನ ಆಲ್ಮೋಸ್ಟ್ ನಾನು ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ ಇಲ್ಲಿವರೆಗೂ. ಸೊ ನೋಡೋಣ, ಇದು ಪೂರ್ತಿ ಖಾಲಿ ಆಗೋವರೆಗೂ ನನ್ನ ಸ್ಕಿನ್ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ಆದಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಯಾವುದೇ ಮೇಕಪ್ ಲುಕ್ಕಲ್ಲಾಗಲಿ ಫಸ್ಟ್ ಟೋನರ್ ತುಂಬ ಇಂಪಾರ್ಟೆಂಟ್. CTM ಪ್ರಾಸೆಸ್ ತುಂಬ ಇಂಪಾರ್ಟೆಂಟು. ಅದನ್ನು ಫಾಲೋ ಮಾಡಿದ್ರೆ ಸಾಕು ಕ್ಲೀನಾಗೆ. ಟೋನರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಮಾಯಿಶ್ಚರೈಸಿಂಗ್. ನಾನು ಮಾಯಿಶ್ಚರೈಸರ್ಗೆ ನಾನಿವತ್ತು ಲಾರಿಲ್ ಅವರ ರಿವೈಟಲ್ ಲಿಫ್ಟ್ ಕ್ರಿಸ್ಟಲ್ ಫ್ರೆಶ್ ಹೈಡ್ರೇಟಿಂಗ್ ಜೆಲ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಕಂಫರ್ಟಬಲಿಟಿಗೆ ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ಗೆ ಸೂಟ್ ಆಗೋಂಥ ಮಾಯಿಶ್ಚರೈಸರ್ನ ಬಳಸ್ಬೋದು. ಆ್ಯಂಡ್ ನಾನಿವತ್ತು ಇದನ್ನು ಬಳಸ್ತಾ ಇದ್ದೀನಿ ಫಾರ್ ಎ ಚೇಂಜ್. ಪಾಂಡ್ಸ್ ಕೂಡ ಬಳಸ್ಬೋದು. 2 ಈಕ್ವಲ್ ಲೈಕ್ ಏನಂತಾರೆ ಕ್ವಾಲಿಟಿ ಅಂತ ಅನ್ಸುತ್ತೆ ನನಗೆ. ಸೊ ನೀವು ಅದನ್ನು ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ಸೇಮ್ ಎಲ್ಲ ಟೆಕ್ಸ್ಚರ್ ಅಂದಿರೋದು ಪ್ರತಿಯೊಂದು ಸೇಮೇ ಇರುತ್ತೆ. ತುಂಬ ಅಂದರೆ ತುಂಬ ಬ್ರೇಕ್ಔಟ್ಸ್ ಆಗ್ಬಿಟ್ಟಿದೆ ನನಗೆ. ಬಿಕಾಸ್ ಎವ್ರಿ ಡೇ ಮ್ಯಾಚ್ ಪ್ರಾಕ್ಟೀಸಿಗೆ ಹೋಗ್ತಿದ್ದಲ್ಲ, ಕ್ರಿಕೆಟ್ ಪ್ರಾಕ್ಟೀಸಿಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಧೂಳೆಲ್ಲ ಕೂತು ಸಣ್ಣ ಸಣ್ಣ ಬಂಪ್ಸ್ ಬರೋಕ್ಕೆಲ್ಲ ಶುರು ಆಗಿಬಿಟ್ಟಿದೆ. ಬೇಕಿದ್ರೆ ನಾನು ಹತ್ತಿರದಿಂದ ತೋರಿಸ್ತೇನೆ ನಿಮಗೆ. ಅಂತಿದೆಯಾ? ಓ ಮೈ ಗಾಡ್, ಚಿಕ್ಕ ಗುಳ್ಳೆಗಳ ಥರ ಬಂದ್ಬಿಟ್ಟಿದೆ, ಬಂಪ್ಸ್ ಆಗ್ಬಿಟ್ಟಿದೆ. ನಮ್ಮ ಫೇಸ್ನ ಚೆನ್ನಾಗಿ ಮಾಯಿಶ್ಚರೈಸ್ಡ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರು. ನಾನಿವತ್ತು ಪ್ರೈಮರಿಗೆ ಎಲ್ಫ್ ಅವರ ಪೋರ್ಲೆಸ್ ಪುಟಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ ಪ್ರೈಮರ್ ಇದೆ ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗೋಂಥ ಅದನ್ನೇ ಬಳಸ್ಬೋದು, ಏನು ತೊಂದರೆ ಇಲ್ಲ. ಇದನ್ನೇ ಬಳಸಬೇಕು ಅಂತ ಏನೂ ಇಲ್ಲ. ದಿಸ್ ಇಸ್ ಆ್ಯಕ್ಚುಲಿ ಕಾಸ್ಟ್ಲಿ, ಅರೌಂಡ್ 650 ಸಮಥಿಂಗ್. ಬಟ್ ಆ್ಯಕ್ಚುಲಿ ಇಟ್ ಇಸ್ ಕಾಸ್ಟ್ಲಿ ಓನ್ಲಿ. ಇಲ್ಲ ಅಂದರೆ ನೈಕಾದೇನೆ ಚಿಕ್ಕದು ಬರುತ್ತೆ. ಇಟ್ಸ್ ಅರೌಂಡ್ ಲೈಕ್ 190 rupees ಏನೋ ಬರುತ್ತೆ. ನೀವು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡಿಲ್ಲ ಪ್ರೈಮರು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಅದು ಒಂದು 1 month 1.5 month ಅದು ಬರುತ್ತೆ. ಇಟ್ಸ್ ಅರೌಂಡ್ 180 rupees ಸಮಥಿಂಗ್. ಪುಟಾಣಿ ಟ್ಯೂಬ್ ಅದು. ಆ್ಯಕ್ಚುಲಿ ಪ್ರೈಮರ್ ಏನು ಜಾಸ್ತಿ ಬೇಕಾಗಲ್ಲಲ್ವಾ, 1 piece ಸೈಜ್ ಇದ್ರೆ ಸಾಕು. ಸೊ ಇವತ್ತಿಗೆ ನಾನು ಎಲ್ಫ್ ಅವರ ಪ್ರೈಮರ್ನ ಬಳಸ್ತಾ ಇದ್ದೀನಿ. ಪೋರ್ಸು ಜಾಸ್ತಿ ಇದೆ ಈ ಪೋರ್ಷನಲ್ಲಿ. ಯೂಶಲಿ ನಾನು ಸಿಲಿಕಾನ್ ಬೇಸ್ಡ್ ಪ್ರೈಮರೇ ಯೂಸ್ ಮಾಡೋದು, ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ. ಬಟ್ ಸಮ್ಟೈಮ್ಸ್ ಫಾರ್ ಅ ಚೇಂಜ್ ನಾನು ಈ ಪ್ರೈಮರ್ನ ಬಳಸ್ತಿರ್ತೀನಿ. ಪೋರ್ಸ್ ಇಲ್ಲ ಅಂದ್ರೂ ಕೂಡ ಪ್ರೈಮರ್ನ ಬಳಸಿ. ನಿಮ್ಗೆ ಇನ್ನೊಂದು ಆಪ್ಷನ್ ಪ್ರೈಮರಲ್ಲಿ ಬೇರೆ ಯಾವುದು ಅಂತ ಅಂದರೆ ಮಾರ್ಸ್ ಅವ್ರದ್ದು ಇದೆ, ಪ್ರೈಮರ್ ಕಮ್ ಸ್ಟ್ರೋಬ್ ಕ್ರೀಮ್ ಥರ. ಅದನ್ನು ಕೂಡ ಅಫೋರ್ಡ್ ಮಾಡ್ಬೋದು. ಇಟ್ಸ್ ಅರೌಂಡ್ 250 ಸಮಥಿಂಗ್. ನಾನು ಇಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ.
ಅಂಡ್ ಬಿಗಿನರ್ಸ್ಗೆ ಈ 3 ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟು. ಕ್ಲೆನ್ಸಿಂಗು, ಟೋನಿಂಗು ಅಂಡ್ ಮಾಯಿಶ್ಚರೈಸರ್. ಇದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ನಾವು ನೀಟಾಗಿ ಟೋನರ್ನ ಅಪ್ಲೈ ಮಾಡಿ ಮಾಯಿಶ್ಚರೈಸರ್ನ ಇಡೀ ಫೇಸ್ಗೆ ಅಪ್ಲೈ ಮಾಡಿದ್ರೆ, ಆ ಪ್ರೊಸೀಜರ್ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಮೇಕಪ್ ತುಂಬಾ ಚೆನ್ನಾಗಿ ಕೂರುತ್ತೆ. ಅಂಡ್ ಪ್ರೈಮರ್ ಆಯ್ತು. ನೆಕ್ಸ್ಟ್ ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ನಾವು ಸ್ಟೆಪ್ ತಗೊಳ್ಳೋದೇನೆ ಪ್ರೈಮರ್ ಆಗೇ ಹೋಯ್ತು. ಅಂಡ್ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಕಲರ್ ಕರೆಕ್ಷನ್. ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂತ ಅಂದ್ರೆ ನೀವು ಕಲರ್ ಕರೆಕ್ಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಪಿಗ್ಮೆಂಟೇಷನ್ ಪಿಂಪಲ್ಸ್ ಇರೋದ್ರಿಂದ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ರೈಟ್ ನೌ. ನಾನಿವತ್ತು ಇನ್ಸೈಟ್ ಅವರ ಪ್ರೋ ಕನ್ಸೀಲರ್ ಪ್ಯಾಲೆಟ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇದು ಇದೆ, ಏನಂತರ ಶೇಡ್ಸ್ ಇದೆ. ಯೆಲ್ಲೋ ಇದೆ, ಪರ್ಪಲ್ ಇದೆ, ಗ್ರೀನ್ ಇದೆ ಅಂಡ್ ಡಾರ್ಕ್ ಶೇಡ್ಸ್ ಇದೆ, ಆರೆಂಜ್ ಇದೆ. ಬಟ್ ಇವತ್ತು ನಾನು ಆರೆಂಜ್ ಬಳಸೋದಿಲ್ಲ. ಆರೆಂಜ್ ಬದಲು ನಾನು ಈ ಡಾರ್ಕ್ ಕಲರ್ ಶೇಡ್ನ ಬಳಸ್ತೀನಿ. ನಮಗೆ ತುಂಬಾ ರೆಡ್ನೆಸ್ ಎಲ್ಲ ಆಗಿದೆ ಅಂತಂದ್ರೆ ನಾವು ಗ್ರೀನ್ ಬಳಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆರೆಂಜ್ ಕಲರ್ ಕರೆಕ್ಟರ್ಗಿಂತ ನಮ್ಮ ಶೇಡ್ಗಿಂತ ಒಂದು 2 ಶೇಡ್ಸ್ ಡಾರ್ಕ್ ಇರೋದನ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಅಷ್ಟೇ, ಬೇಕಿದ್ರೆ ನಿಮಗೆ ಆರೆಂಜ್ ಕಲರ್ ಕರೆಕ್ಟರ್ ಬೇಡ ಅಂತಂದ್ರೆ ನೀವು ಇದನ್ನ ಕೂಡ ಬಳಸ್ಬೋದು. ದಿಸ್ ಇಸ್ ಆಲ್ಸೋ ಸೇಮ್ ಕಲರ್ ಕರೆಕ್ಷನ್. ಆರೆಂಜ್ನ ಹೇಗೆ ಮಾಡ್ತಿದ್ವಿ ಅದೇ ರೀತಿ ಇದು ಇರುತ್ತೆ. ನಿಮ್ಮ ಅಂಡರ್ ಐಸ್ ಅಲ್ಲಿ ಕೂಡ ನೀವು ಇದನ್ನ ಲೈಕ್ ಅಪ್ಲೈ ಮಾಡ್ಕೋಬಹುದು. ನಾನು ಟ್ಯಾನ್ ಆಗಿರೋದ್ರಿಂದ ನನಗೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಅಂಡ್ ನಿಮ್ಗೆ ಆಪ್ಷನಲ್ ಬೇಕು ಅಫೋರ್ಡಬಲ್ ರೇಂಜ್ ಅಲ್ಲಿ ಅಂತಂದ್ರೆ ನೀವು ಮಾರ್ಸ್ ಅವರ ಕನ್ಸೀಲರ್ ಪ್ಯಾಲೆಟ್ ಅಂತ ಬರುತ್ತೆ. ಅದ್ರಲ್ಲಿ ತುಂಬಾ ಶೇಡ್ಸ್ ಬರುತ್ತೆ. ಡಾರ್ಕ್, ಲೈಟ್, ಆರೆಂಜು, ಮತ್ತೆ ಇದೇನೋ ಗ್ರೀನ್ ಕಲರು, ಮತ್ತೆ ಪರ್ಪಲ್ ಕಲರ್, ಈ ತರ ಲಾಟ್ ಆಫ್ ಶೇಡ್ ಬರುತ್ತೆ. ನೀವು ಅದನ್ನ ಕೂಡ ಅಫೋರ್ಡ್ ಮಾಡ್ಕೋಬಹುದು. ಅದು ಒಂದು ಪ್ಯಾಲೆಟ್ ಇದ್ರೆ ಸಾಕು, ನಮ್ಗೆ ಇಡೀ ಫೇಸ್ ಮೇಕಪ್ ನ ಮಾಡ್ಬೋದು. ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಕನ್ಸೀಲರ್ ಆದ್ಮೇಲೆ ನಾವು ನೆಕ್ಸ್ಟ್ ಬಳಸೋದೇ ಫೌಂಡೇಶನ್. ಇವತ್ತು ನಾನು ಫೌಂಡೇಶನ್ಗೆ ಫಿಟ್ಮಿ ಅವರ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಫಿಟ್ಮಿ ಅವರ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಫೌಂಡೇಶನ್ ಬಳಸ್ತಾ ಇದ್ದೀನಿ. ಬಿಕಾಸ್ ಇದು ಮ್ಯಾಟ್ ಆಗಿರೋದ್ರಿಂದ ನಾನು ಬಳಸ್ತಾ ಇರೋದು, ನಂದು ಆಯಿಲ್ ಸ್ಕಿನ್ ಆಗಿದೆ ಅಂತ. ಅಂಡ್ ದಿಸ್ ಇಸ್ ಇನ್ ದ ಶೇಡ್ 310. ಆಕ್ಚುಲಿ ಇದು ನನ್ನ ಎಕ್ಸಾಕ್ಟ್ ಮ್ಯಾಚ್. ಬಟ್ ಟ್ಯಾನ್ ಆಗಿರೋದ್ರಿಂದ ನಂಗೆ ಗೊತ್ತಿಲ್ಲ ಹೇಗೆ ಕಾಣುತ್ತೆ ನನ್ನ ಮೇಲೆ ಅಂತ. ಅಯ್ಯೋ ಏನಾಯ್ತು ಇವತ್ತು ನನಗೆ. ಇಫ್ ಇನ್ ಕೇಸ್ ಏನಾದರೂ ನನಗೆ ಲೈಟ್ ಅನ್ಸಿದ್ರೆ ನಾನು ತಿರ್ಗಾ ಮ್ಯಾಟ್ ಫೌಂಡೇಶನ್ ಲೈಕ್ ಡಾರ್ಕ್ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತೀನಿ. ನನ್ನ ಫೇವ್ರೆಟ್ ಫೌಂಡೇಶನ್ ಅದು ನೈಕಾ ಅವರ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ ಇದು ತುಂಬಾ ಡಾರ್ಕು, ಬಟ್ ಇದನ್ನ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ನನ್ನ ಶೇಡ್ನ ಮ್ಯಾಚ್ ಮಾಡ್ತೀನಿ. ನೀವು ಅಷ್ಟೇ, ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋ ಫೌಂಡೇಶನ್ ಏನಾದರೂ ಸೂಟ್ ಆಗಿಲ್ಲ ಅಂತಂದ್ರೆ ಯಾವುದಕ್ಕೂ ಯಾವಾಗ್ಲೂ ಅಷ್ಟೇ ಒಂದು ಡಾರ್ಕ್ ಫೌಂಡೇಶನ್ ನ ಇಟ್ಕೊಂಡಿರಿ, ಸೇಫರ್ ಸೈಡಿಗೆ ಮಿಕ್ಸ್ ಮಾಡಿ ಮ್ಯಾಚ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂಡ್ ಇದೆರಡನ್ನು ಬಳಸ್ತಾ ಇದ್ದೀನಿ ಇವಾಗ. ಆಕ್ಚುಲಿ ಎರಡು ಮಿಕ್ಸ್ ಮಾಡಿದೀನಿ. ಮಿಕ್ಸ್ ಮಾಡಿದ್ಮೇಲೂ ಸ್ವಲ್ಪ ಲೈಟ್ ಅನ್ನಿಸ್ತಾ ಇದೆ, ಬಟ್ ಇಟ್ಸ್ ಓಕೆ. ಆಕ್ಸಿಡೈಸ್ ಆದ್ಮೇಲೆ ಅದು ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ. ಆಬ್ವಿಯಸ್ಲಿ ಆಕ್ಸಿಡೈಸ್ ಆದ್ರೆ 1 ಶೇಡ್ ಇಲ್ಲ 2 ಶೇಡ್ ಡಾರ್ಕ್ ಆಗೇ ಆಗುತ್ತೆ. ಇನ್ನು ನೋಡೋಣ. ಆಬ್ವಿಯಸ್ಲಿ ಇದು ಲೈಟ್, ಬಟ್ ಇಟ್ಸ್ ಓಕೆ, ಇಟ್ಸ್ ಮ್ಯಾನೇಜ್. ಓಕೆ, ಇದು ಮ್ಯಾಚ್ ಆಗ್ತಾ ಇದೆ. ಫುಲ್ ಬ್ರಷಲ್ಲಿ ನಾನು ಅಪ್ಲೈ ಮಾಡಿ ಆಯಿತು. ಆ್ಯಂಡ್ ನಾನು ಇವಾಗ ನೆಕ್ಸ್ಟು ಸ್ಪಾಂಜಲ್ಲಿ ಡ್ಯಾಬ್ ಮಾಡ್ತೀನಿ. ನೀವು ಬಿಗನರ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಎರಡೂ ಇದ್ರೆ ಒಳ್ಳೆಯದು. ಬಿಕಾಸ್ ಬ್ಲೆಂಡರ್ ಇನ್ನೂ ಈಸಿ, ಬಟ್ ಬ್ರಷು ನಿಮಗೆ ಅಪ್ಲಿಕೇಶನ್ ಗೊತ್ತಿಲ್ಲ ಅಂತಂದರೆ ಫಸ್ಟ್ ಬ್ರಷ್ ತೊಗೋಬೇಡಿ. ಬ್ಲೆಂಡರಲ್ಲಿ ನೀವು ಫಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಬ್ಲೆಂಡರೇ ತುಂಬ ಇಷ್ಟ ಬ್ರಷ್ಗಿಂತ. ನಮ್ಮ ಬ್ರಷು ತುಂಬ ಕಡಿಮೆ ಬಳಸೋದು. ಇದು ಪ್ಯಾಕ್ ಅವರ ಬ್ರಷು. ಇದಕ್ಕೆ ಬಂದು ಪ್ಯಾಕ್ 006. ಇದು ಆಲ್ಮೋಸ್ಟ್ 500 ಏನೋ ಆಗುತ್ತೆ. ನಿಮಗೆ ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂತಂದರೆ ನೀವು ಸ್ವಿಸ್ ಬ್ಯೂಟಿ ಅವ್ರದ್ದು ಕೂಡ ಬಳಸ್ಬೋದು. ಇಲ್ಲಾಂತಂದರೆ ಮಾರ್ಸ್, ಅದು ಕೂಡ ತುಂಬ ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಹೇಳೋದ್ನಲ್ಲಿ ಯಾರೋ ದೇಪ್ಬಿಟ್ಟಿದ್ರು ನಂದು ಮದುವೆ ಇದಕ್ಕೆ ಹೋದಾಗ. ಅದಕ್ಕೆ ನಾನು ಪ್ಯಾಕ್ ಅವ್ರದ್ದು ತಗೊಂಡೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ನೀವು ವಿಡಿಯೋ ನೋಡಿರ್ತೀರಾ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಗೆ ನಾನು ಕನ್ಸೀಲರ್ ಬಳಸೋದಿಲ್ಲ. ಬಿಕಾಸ್ ಬಿಗ್ನರ್ಸ್ ಫ್ರೆಂಡ್ಲಿ ಆಗಿರೋದ್ರಿಂದ ಕನ್ಸೀಲರ್ ಏನು ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದರೆ ನೀವು ಸ್ವಿಸ್ ಬ್ಯೂಟಿ ಅವರ ಕನ್ಸೀಲರ್ನ ಯೂಸ್ ಮಾಡ್ಬೋದು, ನಿಮ್ಮ ಶೇಡ್ಗೆ ಮ್ಯಾಚ್ ಆಗೋವಂಥದ್ದು. ಕನ್ಸೀಲರ್ ಯಾವಾಗಲೂ 1 ಶೇಡ್ ಲೈಟರ್ ತಗೊಳ್ಳಿ, 2 ಶೇಡ್ ಲೈಟರ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಐಬ್ರೋಸ್ ಮಾಡ್ತಾ ಇದ್ದೀನಿ. ಈ ಥರ ಆಬ್ವಿಯಸ್ಲಿ ಈ ಥರ ಒಂದು ಬ್ರಷ್ ಬೇಕೇ ಬೇಕು ನಮಗೆ, ನಮ್ಮ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ. ಫ್ಲ್ಯಾಟ್ ಬ್ರಷ್ ಜೊತೆಗೆ ಸ್ಪೂಲಿ. ಸೊ ಇದೆರಡು ಇದ್ರೆ ಸಾಕು. ಒಂದರಲ್ಲೇ 2 ಬರುತ್ತೆ. ಆ್ಯಂಡ್ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಸಾರಿ. ಆಕ್ಚುಲಿ ಕೆಲವೊಬ್ರು ಪೆನ್ಸಿಲ್ ಬರುತ್ತಲ್ಲ ಅದನ್ನೇ ಬಳಸ್ತಾರೆ. ಅವ್ರ ಹತ್ರ ಪೆನ್ಸಿಲ್ ಇರುತ್ತೆ, ಜೊತೆ ಕ್ಯಾಪಲ್ಲೇ ಸ್ಪೂಲಿ ಬರುತ್ತೆ, ಬ್ರಷ್ ಥರ ಬರುತ್ತೆ. ಅವ್ರಿಗೆ ಅದು ಕಂಫರ್ಟಬಲ್ ಇರುತ್ತೆ, ಸೊ ಅವ್ರು ಅದನ್ನೇ ಬಳಸ್ತಿರ್ತಾರೆ. ನನಗೆ ಈ ಥರದ್ದು ಕಂಫರ್ಟಬಲ್, ಹಾಗಾಗಿ ಇದನ್ನ ಬಳಸ್ತೀನಿ. ನಿಮಗೆ ಯಾವ್ದು ಕನ್ವೀನಿಯಂಟು ನೀವು ಆ ಥರದ್ದು ಬಳಸ್ಬೋದು. ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಐ ಶಾಡೋ ಪಿಕ್ ಮಾಡ್ತಾ ಇದ್ದೀನಿ. ಹಿಂಗೆ ಫಿಲ್ ಮಾಡ್ಕೋತೀನಿ ಅಷ್ಟೇ. ನಾನು ಯೂಶಲಿ ಐಬ್ರೋಸ್ ಮಾಡಿಸೋದಿಲ್ಲ, ಹಾಗಾಗಿ ನಾನು ಅದನ್ನು ಒಂದು ಶೇಪ್ ಕೊಟ್ಕೊಳ್ತೀನಿ ಅಷ್ಟೇ. ಐ ಶಾಡೋ ಬೇಕಿದ್ರೆ ನೀವು ಐ ಶಾಡೋ ಅಪ್ಲೈ ಮಾಡ್ಕೋಬೋದು. ಬಿಗಿನರ್ಸ್ ಫ್ರೆಂಡ್ಲಿ ಆಗಿರೋದ್ರಿಂದ ನಾನು ಐ ಶಾಡೋ ಅಪ್ಲೈ ಮಾಡೋದಿಲ್ಲ.
ನಿಮಗೆ ಬೇಕಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದಾದ್ರೂ ನ್ಯೂಡ್ ಐ ಶಾಡೋನ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿ ಬ್ಲಷ್ ನಿಮಗೆ ಚೆನ್ನಾಗಿರೋದು ಬೇಕು, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗೋವಂಥದ್ದು ಬೇಕು ಆ್ಯಂಡ್ ಅಫೋರ್ಡಬಲ್ ಬೇಕು ಅಂತಂದರೆ ನೀವು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರಿಮಿಟ್ ಅಪ್ ಬ್ಲಷ್ನ ಯೂಸ್ ಮಾಡ್ಬೋದು. ಅದು ಶಿಯಾ ಬಟರ್. ಲಾಸ್ಟ್ ಟೈಮು ಹೇಳಿದೆ ನಂಗೆ ತುಂಬ ಇಷ್ಟ ಆಗೈತೆ ಈ ಬ್ಲಷು ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಅದೇ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ ಯಾವುದಪ್ಪ ಇದು, ಶೇಡ್ 05 ಚೀಕ್ ಓ ಪಿಂಕ್ ಅಂತೆ. ಸೊ ನೀವು ಬೇಕಿದ್ರೆ ನಿಮ್ಮ ಹತ್ರ ಇರೋ ಲಿಪ್ಸ್ಟಿಕ್ನ ಕೂಡ ಬಳಸ್ಬೋದು ಆಸ್ ಎ ಬ್ಲಷ್. ಇದನ್ನ ನಾನು ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ತೀನಿ. ನೀವು ಬೇಕಿದ್ರೆ ಇದೇ ಬ್ಲಷ್ನ ಮಿಕ್ಕಿರೋದನ್ನ ನೀವು ಐ ಶಾಡೋ ಮೇಲೆ ಅಪ್ಲೈ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನೀವೇನಾದ್ರೂ ಡ್ರೈ ಸ್ಕಿನ್ ಅವ್ರು ಆಗಿದ್ರೆ ನೀವು ಪೌಡರ್ ಬ್ಲಷ್ನ ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಬ್ಲಷ್ನ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ ಬ್ಲಷ್ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥದ್ದು, ಅದನ್ನ ಇಟ್ಕೊಂಡು ನೀವು ನಿಮ್ಮ ಬ್ಲಷ್ನ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಪೌಡ್ರಿಂದ ಸೆಟ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಅವರು ಕೂಡ ಪೌಡ್ರಿಂದ ಸೆಟ್ ಮಾಡ್ತಾರೆ. ಆ್ಯಂಡ್ ಪೌಡರ್ ಸೆಟ್ ಮಾಡೋದಕ್ಕೆ ನಾನು ಇಲ್ಲಿ ಪಫ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಫಿಟ್ ಮೀ ಬೇಡ, ಇವತ್ತು ನಾನು ಪ್ಯಾಕ್ ಅವರ ಪೌಡರ್ನ ಬಳಸ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ 02. ಯೂಶಲಿ ನಾವು ಏನು ಮಾಡ್ತೀವಿ ಅಂದರೆ ಪೌಡ್ರನ್ನ ತೊಗೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ನಾನು ಮುಂಚೆ ಹಾಗೆ ಮಾಡ್ತಾ ಇದ್ದೆ, ಬಟ್ ದಟ್ ಇಸ್ ವೆರಿ ರಾಂಗ್. ನಾವು ಏನು ಮಾಡಬೇಕಂದ್ರೆ ಪ್ರಾಡಕ್ಟ್ನ ತೊಗೊಂಡು ಈ ಥರ ಎಕ್ಸೆಸ್ನ ಡ್ಯಾಬ್ ಮಾಡಿಬಿಟ್ಟು ಹಿಂಗೆ ಮಾಡಿ ಫುಲ್ ರಬ್ ಮಾಡಿಕೊಂಡು ಆಮೇಲೆ ನಾವು ಮೇಲೆ ನೋಡಿಕೊಂಡು ಹಿಂಗೆ ಸೆಟ್ ಮಾಡ್ಕೊಳ್ಬೇಕು. ಪೂರ್ತಿ ಎಡ್ಜಸಲ್ಲಿ ಕೂಡ ನೀವು ಸ್ಪಾಂಜಿಂದ ಈ ಥರ ನೀವು ಡ್ಯಾಬ್ ಮಾಡಿದ್ರೆ ಕ್ರೀಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸಿ ದ ಡಿಫ್ರೆನ್ಸ್. ಮೇಕಪ್ಗೆ ನಿಮ್ಗೆ ಏನಾದರೂ ಎನ್ಹಾನ್ಸ್ ಮಾಡಬೇಕು ಅಂದರೆ ನೀವು ಐ ಶಾಡೋನ ಬಳಸ್ಕೊಳ್ಳಿ. ಬಟ್ ನಾನು ಇವತ್ತು ಬಿಗ್ನರ್ಸ್ ಫ್ರೆಂಡ್ಲಿ ತೋರಿಸ್ತಿರೋದ್ರಿಂದ ನನಗೆ ಯಾವುದೇ ರೀತಿ ಐ ಶಾಡೋ ಬೇಡ. ಆಫ್ ಕ್ಯಾಮ್ರಾದಲ್ಲಿ ನಾನು ಕಾಜಲ್ ಮತ್ತು ಮಸ್ಕರಾನ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಮಸ್ಕಾರ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಈ ಥರ ಒಂದು ಟೂಲ್ ಬೇಕೇ ಬೇಕು. ಇದು ಐ ಲ್ಯಾಶಸ್ ಕರ್ಲರ್. ನಮ್ಮ ಲ್ಯಾಶಸ್ನ ಕರ್ಲ್ ಮಾಡಿದ್ರೆ ಆಮೇಲೆ ಮಸ್ಕಾರ ಅಪ್ಲೈ ಮಾಡಿ ಆದಮೇಲೆ ನಮ್ಮ ಲ್ಯಾಶಸ್ ವಾಲ್ಯೂಮ್ ತುಂಬ ಜಾಸ್ತಿ ಆಗುತ್ತೆ. ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೂ ವಾಲ್ಯೂಮ್ ಇರುತ್ತೆ, ಬಟ್ ಇದರಿಂದ ಕರ್ಲ್ ಮಾಡಿ ಮಸ್ಕಾರ ಹಾಕಿದ್ರೆ ಇನ್ನೂ ಜಾಸ್ತಿ ವಾಲ್ಯೂಮ್ ಬರುತ್ತೆ. ಇದನ್ನ ಬಳಸಬೇಕಾದ್ರೆ ತುಂಬ ಸೇಫ್ ಆಗಿರಬೇಕು. ಬಿಕಾಸ್ ನಾವು ಇದನ್ನ ಹಾಕಿ ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಚರ್ಮ ಕೂಡ ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದೆಲ್ಲ ಸೆನ್ಸಿಟಿವ್ ಪಾರ್ಟ್. ಹಾಗಾಗಿ ಫಸ್ಟ್ ತಗೊಂಡಿದ ತಕ್ಷಣ ಡೈರೆಕ್ಟಾಗಿ ಹಾಕಿ ಪ್ರೆಸ್ ಮಾಡಿಬಿಡ್ಬೇಡಿ. ನಿಧಾನಕ್ಕೆ ಡೇ ಬೈ ಡೇ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಬೇಕಾದ್ರೆ ದಯವಿಟ್ಟು ಜೋಪಾನವಾಗಿ ಅಟೆಂಪ್ಟ್ ಮಾಡಿ. ಮೇಕಪ್ನ ಫಿಕ್ಸ್ ಮಾಡೋದಕ್ಕೆ ನಾನು ಇವತ್ತಿಲ್ಲಿ ಎಲ್ಫ್ ಅವರ ಮೇಕಪ್ ಮಿಸ್ಟ್ ಆ್ಯಂಡ್ ಸೆಟ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ನೀವು ಸ್ವಿಸ್ ಬ್ಯೂಟಿ ಅವ್ರದ್ದು ಬಳಸ್ಬೋದು. ಅದನ್ನ ನಾನು 2-3 ಬಾಟಲ್ಸ್ ಖಾಲಿ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಅದಕ್ಕೆ ಇದನ್ನು ಬಳಸ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಸ್ಟೆಪ್ಪು ಲಿಪ್ಸ್ಟಿಕ್ಕು. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಫೇಸ್ಗೆ ಯಾವ್ದು ಲಿಪ್ಸ್ಟಿಕ್ ಸೂಟ್ ಆಗುತ್ತೆ ಅಂತ. ಆ ಲಿಪ್ಸ್ಟಿಕ್ನ ಬಳಸಿ. ಆ್ಯಂಡ್ ಬೇಸಿಕಾಗಿ ಬೇಕಿರೋದು ಲಿಪ್ ಲೈನರು. ಸದ್ಯಕ್ಕೆ ನನ್ನ ಹತ್ರ ಇರೋದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ಶೇಡ್ ಬಂದು ಪರ್ಪಲ್ 11 ಅಂತೆ. ಯಾಕಿದ್ ಬೇಕು ಅಂತಂದರೆ ನಮ್ಮ ಲಿಪ್ನ ಶೇಪ್ ಮಾಡ್ಕೊಳ್ಳೋದಕ್ಕೆ ಲಿಪ್ ಲೈನರ್ ಬೇಕೇ ಬೇಕು. ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ಇನ್ನೂ ಪ್ರಿಸೈಸ್ಡ್ ಆಗಿರುತ್ತೆ. ಬಟ್ ಸದ್ಯಕ್ಕೆ ಬ್ರಷ್ ಬೇಡ, ಲಿಪ್ ಲೈನರ್ ಸಾಕು. ಆ್ಯಂಡ್ ಇವತ್ತು ನಾನು ಬ್ರೌನ್ ಲಿಪ್ ಲೈನರ್ ಬಳಸ್ತಿಲ್ಲ. ಆ್ಯಕ್ಚುಲಿ ಬ್ರೌನ್ ದಿ ಬೇಸಿಕ್ ಒನ್ ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ. ಬ್ರೌನ್ ಲಿಪ್ ಲೈನರ್ ಇದ್ರೆ ಇನ್ನೂ ಒಳ್ಳೇದು. ಆ್ಯಂಡ್ ಇವಾಗ ಅಲ್ಲಿ ಎಲ್ಲೋ ಇದೆ ಹುಡ್ಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಇದನ್ನೇ ಬಳಸ್ತಾ ಇದ್ದೀನಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅಥವಾ ತುಂಬ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಿ ಒಂದು ಶೇಡಿಗೆ ಬರ್ತೀರಾ ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ ಹಾಗೆ ಲಾಡ್ ಆಫ್ ಲಿಪ್ಸ್ಟಿಕ್ನ ಯೂಸ್ ಮಾಡಿ ಒಂದು ಶೇಡಿಗೆ ಬಂದ್ಬಿಡ್ತೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಲಿಪ್ಸ್ಟಿಕ್ನ ಬಳಸಿಲ್ಲ, ಬರೀ ಲಿಪ್ ಲೈನರ್ ಇದನ್ನೇ ಪೂರ್ತಿ ಲಿಪ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ, ಅದಕ್ಕೋಸ್ಕರ ಇದನ್ನೇ ಫುಲ್ ಸ್ಪ್ರೆಡ್ ಮಾಡಿದ್ದೀನಿ. ಆ್ಯಂಡ್ ನೀವು ಆ ಥರ ಟ್ರೈ ಮಾಡಿ ನೋಡಿ. ಲಿಪ್ ಲೈನರು ಆ್ಯಕ್ಚುಲಿ ತುಂಬ ಲಾಸ್ಟ್ ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರು. ಹಾಗಾಗಿ ಇವಾಗ ಇದನ್ನೇ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಯಾ, ದಿಸ್ ಇಸ್ ದ ಫೈನಲ್ ಲುಕ್. ನಾನು ಬಳಸಿದ್ನೇ ನೀವು ಪ್ರಾಡಕ್ಟ್ನ ಬಳಸಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಏನಿರುತ್ತೆ ಅದರಿಂದ ನೀವು ಈ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಕೆಲವರು ಲೈಕ್ ಅದನ್ನೇ ತೋರಿಸ್ತೀರ ಅಂದ್ಬಿಟ್ಟು ನೀವು ಅದನ್ನೇ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಏನು ಕನ್ವೀನಿಯೆಂಟು ಆ್ಯಂಡ್ ನಿಮಗೆ ಅದು ಅಫೋರ್ಡಬಲ್ ಅನ್ಸಿದ್ರೆ, ನಿಮ್ಗೆ ಅದನ್ನ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ನೀವು ಅದನ್ನೇ ಬಳಸ್ಬೋದು. ಆ್ಯಕ್ಚುಲಿ ಇವಾಗ ನಾನು ತೋರಿಸಿದೆಲ್ಲನೂ ಅಫೋರ್ಡಬಲ್ ರೇಂಜೇ, ಯಾವುದೂ ಕಾಸ್ಟ್ಲಿ ಅಂತ ಏನಿಲ್ಲ. ನಾನು ಕಾಸ್ಟ್ಲಿ ಯಾವುದು ಬಳಸೇ ಇಲ್ಲ. ಒಂದು 2-3 ಪ್ರಾಡಕ್ಟ್ ಬಿಟ್ಟರೆ ಎಲ್ಲನೂ ನಂದು ಅಫೋರ್ಡಬಲ್ ರೇಂಜ್ 1000 ಒಳಗಡೆ, 800 ಒಳಗಡೆ ಆ ಥರನೇ. ಯಾವುದೋ ಒಂದೊಂದು ಮಾತ್ರ 2000 ಮೇಲೆ ಇರೋದಂಥದ್ದು. ಪ್ರಾಬಬ್ಲಿ ಫ್ಯೂಚರಲ್ಲಿ ನೋಡೋಣ, ಆದರೆ ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಯಾವ್ದಿರುತ್ತೆ ಅದನ್ನೇ ಬಳಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ, ನಿಮ್ಗೆ ಏನಾದರೂ ಲೈಕ್ ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು. ತುಂಬ ಜನ ಅಕ್ಕನ ಬಗ್ಗೆ ಕೇಳ್ತಾ ಇದ್ರಿ. ಅಕ್ಕನ ಬಗ್ಗೆ ಖಂಡಿತವಾಗ್ಲೂ ಮಾಡ್ತೀನಿ. ಬಿಕಾಸ್ ನನಗೂ ಅದು ಅನ್ನಿಸ್ಬೇಕು. ಯಾಕಂದರೆ ಮೀಡಿಯಾ ಏನಂತಾರೆ ಪಬ್ಲಿಕಲ್ಲಿ ಬಂದು ನಾನು ಹೇಳ್ಕೊಳ್ಬೇಕು ಅಂದರೆ ನನಗೂ ಧೈರ್ಯ ಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಡೆಫಿನೆಟ್ಲಿ ಅವ್ರ ಫೋಟೋ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ. ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ನನ್ನ ಮನಸ್ಸಿಗೆ ಅನ್ನಿಸ್ತದೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದು ರೀಲ್ ಇತ್ತು, ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ಬೇಡ
ನಾವು ಅದನ್ನ ತೋರಿಸೋದು ಎಕ್ಸ್ಪೋಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡಿದೆ. ಬಟ್ ಡೆಫಿನೆಟ್ಲಿ ಶಾರ್ಟ್ಸಲ್ಲಿ ನಾನು ನನ್ನ ಅಕ್ಕನ ವಿಡಿಯೋ ಲೈಕ್ ಫೋಟೋನ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಶಿ ಇಸ್ ವೆರಿ ಪ್ರಿಟಿ. ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾದರೂ ನಾನು ವಿಡಿಯೋಸ್ ಅಪ್ಕಮಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಥರ ವಿಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಬೈ.